Okay, good morning students. Next topic is file organization. There are three types of file organization. Under that, first one is the serial file organization. Serial file organization. ಈ ಸೀರಿಯಲ್ ಫೈಲ್ ಆರ್ಗನೈಸೇಷನ್ ಅಲ್ಲಿ ರೆಕಾರ್ಡ್ಸ್ ಯಾವ ತರ ಸ್ಟೋರೇಜ್ ಆಗಿರ್ತವೆ, ಯಾವ ತರ ಅರೇಂಜ್ ಮಾಡಿರ್ತಾರೆ ಅನ್ನೋದನ್ನ ತಿಳ್ಕೊಂತೀವಿ ನಾವು ಇದರಲ್ಲಿ. ಇನ್ ಸೀರಿಯಲ್ ಫೈಲ್ ಆರ್ಗನೈಸೇಷನ್ ದ ರೆಕಾರ್ಡ್ಸ್ ಆರ್ ಅರೇಂಜ್ಡ್ ಒನ್ ಆಫ್ಟರ್ ಅನದರ್ ಇನ್ ನೋ ಪರ್ಟಿಕ್ಯುಲರ್ ಆರ್ಡರ್. ಪರ್ಟಿಕ್ಯುಲರ್ ಆಗಿ ಇಂಥದ್ದು ಇಲ್ಲೇ ಇರಬೇಕು ಅಂತ ರೂಲ್ ಏನಿಲ್ಲ. ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ನಾವು ಏನು ಹೋಗಬಹುದು, ಸೀರಿಯಲ್ ಆಗಿ ಯಾವುದೇ ರೆಕಾರ್ಡ್ ಆಗಿರಬಹುದು, ಒಂದಾದ್ಮೇಲೆ ಒಂದು ಜೋಡಿಸ್ಕೊಂತ ಹೋಗ್ತೀವಿ. In serial file organization, the records are arranged one after another in no particular order, that is other than the chronological order. Other than the chronological order. ಅದು chronological order ಅಂದ್ರೆ ಅದು increasing ಆಗಿರಬಹುದು ಅಥವಾ decreasing ಆಗಿರಬಹುದು. ಅದು ಬಿಟ್ಟು ಬೇರೆ ಯಾವ ಆರ್ಡರ್ ಅಲ್ಲಿ ಬೇಕಾದರೂ ನಾವು ಏನು ಮಾಡಬಹುದು, ರೆಕಾರ್ಡ್ಸ್ ನ ಸ್ಟೋರೇಜ್ ಮಾಡಬಹುದು. In serial file organization, the records are arranged one after another in no particular order, that is other than the chronological order in which the records are added to the file. ಆ ಒಂದು other than the chronological order ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ರೆಕಾರ್ಡ್ಸ್ ನ ಆಡ್ ಮಾಡಿರ್ತೀವಿ ಒಂದು ಫೈಲ್ ಗೆ. ಫಸ್ಟ್ ರೆಕಾರ್ಡ್ ಇದೇ ಇರಬೇಕು, ಸೆಕೆಂಡ್ ರೆಕಾರ್ಡ್ ಇದೇ ಇರಬೇಕು ಅಂತ ರೂಲ್ ಏನಿಲ್ಲ. ಯಾವುದಾದ್ರೂ ಆಗಿರಬಹುದು. ಫಸ್ಟ್ ರೆಕಾರ್ಡ್ ಯಾವ್ದು ಬಂದಿದೆಯೋ ಅದನ್ನ ಸ್ಟೋರೇಜ್ ಮಾಡಿರ್ತೀವಿ, ಅದಾದ್ಮೇಲೆ ಸೆಕೆಂಡ್ ರೆಕಾರ್ಡ್, ಅದಾದ್ಮೇಲೆ ಥರ್ಡ್ ರೆಕಾರ್ಡ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು, ಫಾರ್ ಎಕ್ಸಾಂಪಲ್ ಈಗ ನಾವು ಬ್ಯಾಂಕ್ ಅಲ್ಲಿ ಹೋಗ್ತೀವಿ. ಅಕಾರ್ಡಿಂಗ್ ಟು ನಿಮ್ಮ ಅಕೌಂಟ್ ನಂಬರ್ ಯಾರು ಅಲ್ಲಿ ನಿಂತ್ಕೊಂಡಿರಲ್ಲ. ಫಸ್ಟ್ ಯಾವ ಬಂದಿರ್ತಾನೋ ಅವನ್ ರೆಕಾರ್ಡ್, ಅದು ರಿಟ್ರೀವಲ್ ಆಗಿರ್ಬೋದು, ಅಥವಾ ನಿಮಗೆ ವಿತ್ಡ್ರಾಲ್ ಆಗಿರ್ಬೋದು, ಅಥವಾ ನೀವು ಅಮೌಂಟ್ ನ ಡೆಪಾಸಿಟ್ ಮಾಡಿರ್ಬೋದು. ಯಾವುದೇ ಆಗಿರಲಿ, ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತಾವ ಅಂದ್ರೆ ಪರ್ಟಿಕ್ಯುಲರ್ ಆರ್ಡರ್ ಆಗಿ ಅವನ ಅಕೌಂಟ್ ನಂಬರ್ ಪ್ರಕಾರನೇ ಜೋಡಿಸ್ಕೊಂಡು ಹೋಗಲ್ಲ. ಯಾರು ಫಸ್ಟ್ ಬಂದಿರ್ತಾನೋ ಕ್ಯೂ ಅಲ್ಲಿ ಇರ್ತಾನೋ ಅವನು ಟ್ರಾನ್ಸಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಎರಡನೇ ರೆಕಾರ್ಡ್, ನೆಕ್ಸ್ಟ್ ಮೂರನೇ ರೆಕಾರ್ಡ್, ನೆಕ್ಸ್ಟ್ ನಾಲ್ಕನೇ ರೆಕಾರ್ಡ್. ಬಟ್ ಅವೆಲ್ಲ ಅಕೌಂಟ್ ನಂಬರ್ಸ್ ಎಲ್ಲಾನು ಒಂದು ಆರ್ಡರ್ ಆಗಿರಲ್ಲ. 1 2 3 4 ಆ ತರ ಇರಲ್ಲ. ಯಾವ ಅಕೌಂಟ್ ನಂಬರ್ ಆದ್ರೂ ಆಗಿರ್ಲಿ, ಯಾರು ಬಂದು ಅಕೌಂಟ್ಸ್ ನ ಅವರು ಡೆಪಾಸಿಟ್ ಆದ್ರೂ ಮಾಡಬಹುದು ಅಥವಾ ವಿತ್ಡ್ರಾಲ್ ಆದ್ರೂ ಮಾಡಬಹುದು. ಒಂದು ಕ್ಯೂ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಜೋಡಿಸ್ಕೊಂಡಿರ್ತಾರೋ ಆ ಆರ್ಡರ್ ಅಲ್ಲಿ ನಾವು ಒಂದು ಸೀರಿಯಲ್ ಫೈಲ್ ಆರ್ಗನೈಸೇಷನ್ ಅಲ್ಲಿ ರೆಕಾರ್ಡ್ಸ್ ನ ಸ್ಟೋರೇಜ್ ಮಾಡಿರ್ತೀವಿ. In serial file organization, the records are arranged one after another in no particular order. For example, ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಲೈನ್ ಮಾಡ್ರಿ ಅಂತ ಹೇಳ್ತೀವಿ. ರಿಜಿಸ್ಟರ್ ನಂಬರ್ ಪ್ರಕಾರ ಲೈನ್ ಮಾಡಿಲ್ಲ, ಯಾರಾದ್ರೂ ಆಗಿರ್ಬೋದು. ಫಸ್ಟ್ ಯಾವ ನಿಂತ್ಕೊಂಡಿದ್ರೆ ಅವ್ನು ಫಸ್ಟ್ ಔಟ್, ನೆಕ್ಸ್ಟ್ ಎರಡನೇವನು, ಮೂರನೇವನು, ನಾಲ್ಕನೇವನು, ಹೌದಾ? ಅವನು ರಿಜಿಸ್ಟರ್ ನಂಬರ್ ಪ್ರಕಾರ ನಿಂತ್ಕೊಂಡಿಲ್ಲ, ಜಸ್ಟ್ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರೆ ಅಷ್ಟೇ. ಆ ತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಸೀರಿಯಲ್ ಫೈಲ್ ಆರ್ಗನೈಸೇಷನ್ ಅಲ್ಲಿ ರೆಕಾರ್ಡ್ಸ್ ನ ಅರೇಂಜ್ ಮಾಡಿರ್ತೀವಿ. In serial file organization, the records are arranged one after another in no particular order, that is other than the chronological order in which the records are added to the file. ಒಂದು ಫೈಲ್ ಗೆ ನಾವು ರೆಕಾರ್ಡ್ಸ್ ನ ಅದರ್ ದ್ಯಾನ್ ದ ಕ್ರೊನಾಲಜಿಕಲ್ ಆರ್ಡರ್ ಅಂದ್ರೆ ಅಕಾರ್ಡಿಂಗ್ ಟು ರಿಜಿಸ್ಟರ್ ನಂಬರ್, ಅಕಾರ್ಡಿಂಗ್ ಟು ಅಕೌಂಟ್ ನಂಬರ್ ನಾವೇನು ಜೋಡಿಸ್ತಾ ಇಲ್ಲ. ಯಾರು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೋ ಫಸ್ಟ್ ಅವರ ಒಂದು ರೆಕಾರ್ಡ್ಸ್ ನ ನಾವೇನ್ ಮಾಡ್ತೀವಿ, ಫೈಲ್ ಗೆ ಆಡ್ ಮಾಡ್ತಾ ಹೋಗ್ತೀವಿ, ಹೌದಾ? ದ ಬೆಸ್ಟ್ ಎಕ್ಸಾಂಪಲ್, ದಿಸ್ ಇಸ್ ಕಾಮನ್ಲಿ ಫೌಂಡ್ ಇನ್ ಟ್ರಾನ್ಸಾಕ್ಷನ್ ಡೇಟಾ. ಇದು ಕಾಮನ್ ಆಗಿ ಎಲ್ಲಿರ್ತದೆ ಅಂದ್ರೆ ಒಂದು ಡೇಟಾನ ಟ್ರಾನ್ಸಾಕ್ಷನ್ ಮಾಡುವಾಗ ನಾವು ಇದನ್ನ ನೋಡಬಹುದು. It is commonly found in transaction data where the records are created in a file. Where the records are created in a file in the same order the transaction takes place. ನೀವು ಒಂದು ಫೈಲ್ ಅಲ್ಲಿ ಒಂದು ರೆಕಾರ್ಡ್ಸ್ ನ ಯಾವ ಆರ್ಡರ್ ಅಲ್ಲಿ ಕ್ರಿಯೇಟ್ ಮಾಡಿರ್ತೀರೋ ಅದೇ ಆರ್ಡರ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ ಕೂಡ ಏನ್ ಮಾಡ್ತೀವಿ, ಟೇಕ್ಸ್ ಪ್ಲೇಸ್ ಮಾಡ್ತೀವಿ. ಅಂದ್ರೆ ಅದ್ರ ಮುಖಾಂತರ, ಆ ಒಂದು ಆರ್ಡರ್ ಮುಖಾಂತರ ನಾವು ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಅರ್ಥ. ಅದು ಬೆಸ್ಟ್ ಎಕ್ಸಾಂಪಲ್. ಇಟ್ ಈಸ್ ಕಾಮನ್ಲಿ ಫೌಂಡ್ ಇನ್ ಟ್ರಾನ್ಸಾಕ್ಷನ್ ಡೇಟಾ. ಡೇಟಾನ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಫಸ್ಟ್ ಯಾರಿದಾರ ಅವನು, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡ್, ಆಮೇಲೆ ಫೋರ್ತ್. ಪರ್ಟಿಕ್ಯುಲರ್ ಅಕೌಂಟ್ ನಂಬರ್ ಪ್ರಕಾರ ಏನಿರಲ್ಲ. ಸೀರಿಯಲ್ ನಂಬರ್ಸ್ ಅವನು ಯಾವ ಎಲ್ಲಿ ಯಾರಾದ್ರೂ ಬಂದು ನಿಂತ್ಕೊಂಡಿರ್ಬೋದು, ಫಸ್ಟ್ ಅವನೇ ಫಸ್ಟ್ ಅಷ್ಟೇ.
ನಾವು ಸೀರಿಯಲ್ ನಂಬರ್ 1 2 3 4 ಅಂದ್ರೆ ಫಸ್ಟ್ ಯಾರು ಬಂದು ನಿಂತ್ಕೊಂಡಿರ್ತಾರೋ ಅವನೇ ಸೀರಿಯಲ್ ನಂಬರ್ 1 2 3 4 5. That is called serial file organization. In serial file organization, the records are arranged one after another in no particular order. ಇಂತ ಒಂದು ಪರ್ಟಿಕ್ಯುಲರ್ ಆರ್ಡರ್ ಆಗಿ ಜೋಡಿಸಿದೀವಿ ಅಂತ ನಾವು ಮಾಡಲ್ಲ ಈ ಸೀರಿಯಲ್ ಫೈಲ್ ಆರ್ಗನೈಸೇಷನ್. ದಟ್ ಮೀನ್ಸ್ ಅದರ್ ದ್ಯಾನ್ ದ ಕ್ರೊನಾಲಜಿಕಲ್ ಆರ್ಡರ್, ಅಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಬಿಟ್ಟು ಬೇರೆ ಯಾವ ಆರ್ಡರ್ ಅಲ್ಲಾದ್ರೂ ಆಗಿರಬಹುದು, ನೀವು ಅದನ್ನ ಜೋಡಿಸ್ಕೊಂಡಿರಬಹುದು. ಇನ್ ವಿಚ್ ದ ರೆಕಾರ್ಡ್ಸ್ ಆರ್ ಆಡೆಡ್ ಟು ದ ಫೈಲ್. ಆ ಒಂದು ರೀತಿಯಲ್ಲಿ ನೀವು ರೆಕಾರ್ಡ್ಸ್ ಏನು ಮಾಡಿರ್ತೀರಾ, ಒಂದು ಫೈಲ್ಗೆ ಆಡ್ ಮಾಡಿರ್ತೀರಾ. ಇಟ್ ಈಸ್ ಕಾಮನ್ಲಿ ಫೌಂಡ್ ಇನ್ ಟ್ರಾನ್ಸಾಕ್ಷನ್ ಡೇಟಾ. ಕಾಮನ್ಲಿ ಫೌಂಡ್ ಇನ್ ಟ್ರಾನ್ಸಾಕ್ಷನ್ ಡೇಟಾ ಅಂದ್ರೆ ಡೇಟಾನ ನಾವು ಎಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವೋ ಅಂತ ಕಡೆ ಇದನ್ನು ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಯಾವ ತರ ಎಲ್ಲಿ ಅಂದ್ರೆ ದ ರೆಕಾರ್ಡ್ಸ್ ಆರ್ ಕ್ರಿಯೇಟೆಡ್ ಇನ್ ಎ ಫೈಲ್. ಒಂದು ರೆಕಾರ್ಡ್ಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ ಒಂದು ಫೈಲ್ ಅಲ್ಲಿ. ಇನ್ ದ ಸೇಮ್ ಆರ್ಡರ್ ದ ಟ್ರಾನ್ಸಾಕ್ಷನ್ ಟೇಕ್ಸ್ ಪ್ಲೇಸ್. ನೀವು ಒಂದು ಫೈಲ್ ಅಲ್ಲಿ ರೆಕಾರ್ಡ್ಸ್ ಅನ್ನ ಯಾವ ಆರ್ಡರ್ ಅಲ್ಲಿ ಕ್ರಿಯೇಟ್ ಮಾಡಿದಿರೋ ಅದೇ ಆರ್ಡರ್ ಅಲ್ಲೇ ಟ್ರಾನ್ಸಾಕ್ಷನ್ ಕೂಡ ನಡೀತದೆ. That is an example for the serial file organization. Next, second one is nodriga sequential file organization. Sequential file organization. In sequential file organization, the records are stored one after another in ascending or descending order. Ascending ಅಂದ್ರೆ increasing, descending ಅಂದ್ರೆ decreasing. ನೋಡ್ರಿ, ಈ ಸೀರಿಯಲ್ ಫೈಲ್ಗೂ ಸೀಕ್ವೆನ್ಷಿಯಲ್ ಫೈಲ್ಗೂ ಡಿಫರೆನ್ಸ್ ಗೊತ್ತಾಗುತ್ತೆ ನಮ್ಗೆ ಇಲ್ಲಿಗ. ಸೀರಿಯಲ್ ಫೈಲ್ ಆರ್ಗನೈಸೇಷನ್ ಅಲ್ಲಿ ಅದರ್ ದ್ಯಾನ್ ದ ಕ್ರೊನಾಲಜಿಕಲ್ ಆರ್ಡರ್. ಈಗ ಸೀಕ್ವೆನ್ಷಿಯಲ್ ಫೈಲ್ ಆರ್ಗನೈಸೇಷನ್ ಅಲ್ಲಿ ದ ರೆಕಾರ್ಡ್ಸ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಅಂದ್ರೆ ಕಂಟಿನ್ಯೂಯಸ್, ಒಂದಾದ್ಮೇಲೆ ಒಂದು. ಅಲ್ಲೂ ಕೂಡ ಒಂದಾದ್ಮೇಲೆ ಒಂದಿದೆ, ಬಟ್ ಅಲ್ಲಿ ಆರ್ಡರ್ ಅಲ್ಲಿ ಇರಲ್ಲ, ಇಲ್ಲಿ ಆರ್ಡರ್ ಆಗಿರ್ತದೆ. ಐದರ್ ಇಟ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇಟ್ ಡಿಕ್ರೀಸಿಂಗ್ ಆರ್ಡರ್. ರಿಜಿಸ್ಟರ್ ನಂಬರ್ ಪ್ರಕಾರ ಆಗಿರಬಹುದು ಅಥವಾ ಅಕೌಂಟ್ ನಂಬರ್ ಪ್ರಕಾರ ಆಗಿರಬಹುದು. ಇನ್ಕ್ರೀಸಿಂಗ್ ಅಲ್ಲಾದ್ರೂ ಇರಬಹುದು ಅಥವಾ ಡಿಕ್ರೀಸಿಂಗ್ ಅಲ್ಲಾದ್ರೂ ಇರಬಹುದು. ಆ ಆರ್ಡರ್ ನಾವೇನಂತ ಕರಿತೀವಿ ಅಂದ್ರೆ ಸೀಕ್ವೆನ್ಷಿಯಲ್ ಫೈಲ್ ಆರ್ಗನೈಸೇಷನ್. ಅರ್ಥ ಆಗ್ತಿದೆಯಾ? ಇನ್ ಸೀಕ್ವೆನ್ಷಿಯಲ್ ಫೈಲ್ ಆರ್ಗನೈಸೇಷನ್ ದ ರೆಕಾರ್ಡ್ಸ್ ಆರ್ ಸ್ಟೋರ್ಡ್. ಒಂದು ರೆಕಾರ್ಡ್ಸ್ ನ ಸ್ಟೋರೇಜ್ ಮಾಡಿರ್ತೀವಿ ಇನ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರ್ ಆಗಿರಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಆಗಿರಬಹುದು ಬೈ ಯೂಸಿಂಗ್ ದ ರಿಲೇಟಿವ್ ರೆಕಾರ್ಡ್ ನಂಬರ್. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದನ್ನ ಯೂಸ್ ಮಾಡ್ಕೊಂಡು ಆ ರೆಕಾರ್ಡ್ಗೆ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಸ್ ಪ್ರಕಾರ ನಾವೇನ್ ಮಾಡ್ತಿದೀವಿ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಜೋಡಿಸ್ಕೋಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಬೇಕಾದ್ರೂ ಜೋಡಿಸ್ಕೋಬಹುದು. ಅರ್ಥ ಆಗ್ತಿದೆಯಾ? ಇನ್ ಸೀಕ್ವೆನ್ಷಿಯಲ್ ಫೈಲ್ ಆರ್ಗನೈಸೇಷನ್ the records are stored in increasing or decreasing order by using the relative record number. ಪ್ರತಿಯೊಂದು ರೆಕಾರ್ಡ್ಗೂ ಒಂದು ರಿಲೇಟಿವ್ ರೆಕಾರ್ಡ್ ನಂಬರ್ ಇರ್ತದೆ. ಆ ನಂಬರ್ ಪ್ರಕಾರ ನಾವು ಇನ್ಕ್ರೀಸಿಂಗ್ ಅಲ್ಲಾದ್ರೂ ಜೋಡಿಸಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಜೋಡಿಸಬಹುದು. ನೆಕ್ಸ್ಟ್ ಮೂರನೇ ಒಂದು ರ್ಯಾಂಡಮ್ or ಡೈರೆಕ್ಟ್ ಆಕ್ಸೆಸ್ ಫೈಲ್ ಆರ್ಗನೈಸೇಷನ್. ಡೈರೆಕ್ಟ್ ಆಕ್ಸೆಸ್ ಫೈಲ್ ಆರ್ಗನೈಸೇಷನ್. In random or direct access file organization ಹೆಸರೇ ಇರ್ತದೆ random ಆಗಿ, there is no order. ಅದಕ್ಕೆ ನಾವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಎಲ್ಲಾದ್ರೂ ಇರಬಹುದು ರೆಕಾರ್ಡ್ ಅನ್ನ, ಆ ರೆಕಾರ್ಡ್ ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. In random or direct access file organization the records are stored. ರೆಕಾರ್ಡ್ಸ್ ಏನ್ ಮಾಡಿದೀವಿ, ಸ್ಟೋರೇಜ್ ಮಾಡಿದೀವಿ by using a relative record number. By using a relative record number. ಒಂದು ರಿಲೇಟಿವ್ ರೆಕಾರ್ಡ್ ನಂಬರ್ ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು ಅಂದ್ರೆ ಎಲ್ಲಿ ಬೇಕಾದರೂ ಸ್ಟೋರೇಜ್ ಮಾಡಬಹುದು. In random or direct access file organization the records are stored by using the relative record number. It allows immediate direct access of individual records on the file. ಇದು ನಮ್ಮನ್ನ ಅಲೋ ಮಾಡ್ತದೆ. ನೀವು ಇಮಿಡಿಯೇಟ್ ಆಗಿ ಏನ್ ಮಾಡಬಹುದು ಅಂದ್ರೆ ಯಾವ ರೆಕಾರ್ಡ್ ನ ಬೇಕಾದರೂ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಆಕ್ಸೆಸ್ ಮಾಡಬಹುದು. ಜಸ್ಟ್ ಆ ರೆಕಾರ್ಡ್ ನಂಬರ್ ಹೇಳಿದ್ರೆ ಸಾಕು, ಅಲ್ಲಿಂದ ನೀವು ಏನ್ ಮಾಡಬಹುದು, ಆಕ್ಸೆಸಿಂಗ್ ಮಾಡಬಹುದು ಅದನ್ನ. ದಟ್ ಇಸ್ ದ ಯೂಸ್ ಆಫ್ ರ್ಯಾಂಡಮ್ ಆರ್ ಡೈರೆಕ್ಟ್ ಆಕ್ಸೆಸ್ ಫೈಲ್ ಆರ್ಗನೈಸೇಷನ್. ಇನ್ ರ್ಯಾಂಡಮ್ ಆರ್ ಡೈರೆಕ್ಟ್ ಆಕ್ಸೆಸ್ ಫೈಲ್ ಆರ್ಗನೈಸೇಷನ್ the records are stored by using the relative record number
Therefore, it allows immediate direct access of individual record on the file. ಒಂದು ಫೈಲ್ ಅಲ್ಲಿ ರೆಕಾರ್ಡ್ ಎಲ್ಲಾದ್ರೂ ಇರಲಿ, ಜಸ್ಟ್ ಆ ರೆಕಾರ್ಡ್ ನಂಬರ್ ಗೊತ್ತಿದ್ರೆ ಸಾಕು, ನೀವು ಡೈರೆಕ್ಟ್ ಆಗಿ ನೀವು ಆಕ್ಸೆಸ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? That is the use of random or direct access file organization. These are the three types of file organization. ಒಂದನೇದು serial file organization, ಎರಡನೇದು sequential file organization, ಮೂರನೇದು ಬಂದು random or direct access file organization. First one, in serial file organization, the records are arranged one after another in no particular order. That is, other than the chronological order. That means, ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದರ್ ದ್ಯಾನ್ ದ ಕ್ರೋನಾಲಜಿಕಲ್ ಆರ್ಡರ್ ಅಂದ್ರೆ ನಾವು ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಆರ್ಡರ್ ಅದನ್ನ ಜೋಡಿಸಿರಲ್ಲ. In which the records are added to the file. It is commonly found in the transaction data where the records are created in a file in the same order the transaction takes place. ಬ್ಯಾಂಕಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ, ಯಾರು ಕೂಡ ಅಕೌಂಟ್ ನಂಬರ್ ಪ್ರಕಾರ ನಿಂತ್ಕೊಂಡಿರಲ್ಲ. ಇಲ್ಲೋ ಯಾರು ಫಸ್ಟ್ ಬಂದಿರ್ತಾನೆ ನಿಂತ್ಕೊಂಡಿರ್ತಾನೆ, ಅವ್ನು ಡೇಟಾನ ಟ್ರಾನ್ಸಾಕ್ಷನ್ ಮಾಡಬೇಕು. ಅದು ವಿತ್ಡ್ರಾಲ್ ಆಗಿರ್ಬೋದು ಅಥವಾ ಡೆಪಾಸಿಟ್ ಆಗಿರ್ಬೋದು. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೀರಿಯಲ್ ಫೈಲ್ ಆರ್ಗನೈಸೇಷನ್. ನೆಕ್ಸ್ಟ್, in sequential file organization, the records are stored in ascending or descending order determined by the key field of the record. Determined by the key field of the record. Key field ಅಂದ್ರೆ ಪ್ರತಿಯೊಂದು ರೆಕಾರ್ಡ್ಗೂ ಒಂದು ರೆಕಾರ್ಡ್ ನಂಬರ್ ಇರ್ತದೆ, ಅದನ್ನೇ ನಾವು ಕೀ ಫೀಲ್ಡ್ ಅಂತ ಕರಿತೀವಿ. ಆ ಕೀ ಫೀಲ್ಡ್ ನ ಯೂಸ್ ಮಾಡಿಕೊಂಡು ನಾವು ಇನ್ಕ್ರೀಸಿಂಗ್ ಆರ್ಡರ್ ಆದ್ರೂ ಜೋಡಿಸಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಆದ್ರೂ ಜೋಡಿಸಬಹುದು. In sequential file organization, the records are stored in ascending or descending order determined by the key field of the record. ಅದನ್ನ ಡಿಟರ್ಮೈನ್ ಮಾಡಬಹುದು ನೀವು ಯಾವುದರ ಮುಖಾಂತರ ಅಂದ್ರೆ ಒಂದು ಕೀ ಫೀಲ್ಡ್ ಅಂತ ಬರ್ತದೆ. ಆ ಕೀ ಫೀಲ್ಡ್ ಮುಖಾಂತರ ನೀವು ರೆಕಾರ್ಡ್ಸ್ ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಜೋಡಿಸಬಹುದು. ನೆಕ್ಸ್ಟ್, in random or direct access file organization, the records are stored by using a relative record number. ಈಗ ನಾವು ಸೀಕ್ವೆನ್ಷಿಯಲ್ ಅಲ್ಲಿ ಒಂದು ಕೀ ಫೀಲ್ಡ್ ಯಾವ ತರ ಯೂಸ್ ಮಾಡ್ತಿದ್ವೋ ಅದೇ ತರನೇ ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಒಂದು ರಿಲೇಟಿವ್ ರೆಕಾರ್ಡ್ ನಂಬರ್ ನ ಯೂಸ್ ಮಾಡ್ತಿದ್ವಿ. ಆ ರೆಕಾರ್ಡ್ ನಂಬರ್ ನ ಯೂಸ್ ಮಾಡೋದ್ರಿಂದ it allows immediate direct access of individual records on the file. ಯಾವಾಗಲೂ ಒಂದೊಂದು ರೆಕಾರ್ಡ್ ನ ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಏನ್ ಮಾಡಬಹುದು ಅಂದ್ರೆ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. These are the three types of file organization. Next, ಇದರಲ್ಲಿ ಕೆಲವೊಂದು ಎರಡು ಮೆಥಡ್ಸ್ ಬರ್ತವೆ.